ಎಲ್ಲರಿಗೂ ಜಿ ಐ ಟ್ರೇಡರ್ನ ಇನ್ನೊಂದು ಟ್ರೇಡಿಂಗ್ ವಿಡಿಯೋಕ್ಕೆ ಸ್ವಾಗತ. ಆಲ್ಮೋಸ್ಟ್ ಒಂದು ತಿಂಗಳಾಯ್ತು ಯಾವ ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾಕಂತಂದ್ರೆ ನಾನು ಒಂದು ತಿಂಗಳಿಂದ ಯಾವಾಗ ನಾನು ವಿಡಿಯೋ ಮಾಡೋದು ಇದು ಎಲ್ಲ ಟ್ರೇಡಿಂಗ್ ಅನಲೈಸಿಸ್ ಮಾಡೋದು ಎಲ್ಲನೂ ನಾನು ವೀಕೆಂಡ್ ಒಳಗೆ ಮಾಡ್ತೀನಿ. ಆದ್ರೆ ಒಂದು ತಿಂಗಳಾಯ್ತು ವೀಕೆಂಡ್ ನನಗೆ ಒಟ್ಟು ಟೈಮ ಸಿಗವಲ್ದಿತ್ತು. ಬರೀ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಹೊರಗೆ ತಿರುಗಾಡೋದು ಇದಾಗೈತಿ. ಅದಕ್ಕೆ ನಾನು ಯಾವುದೂ ಒಂದು ವಿಡಿಯೋನೂ ಮಾಡಿದ್ದಿಲ್ಲ. ಮತ್ತು ಹೊಸ ಸ್ಟಾಕ್ನು ನಾನು ಎಂಟ್ರಿನೂ ಆಗಿಲ್ಲ. ಯಾಕಂದ್ರೆ ಅನಲೈಸಿಸ ಮಾಡ್ಲಾರ್ದೆ ಹೆಂಗೆ ಎಂಟ್ರಿ ಆಗತ್ತೆ, ಅದಕ್ಕೆ ನಾನು ಒಟ್ಟು ಎಂಟ್ರಿನೂ ಆಗಿಲ್ಲ, ಏನೂ ಆಗಿಲ್ಲ. ಬಟ್ ನಾನು ಹಿಂದೆ ಎಂಟ್ರಿ ಆಗಿದ್ದು ಹಂಗೆ ಅದ್ರೊಳಗೆ ಕಂಟಿನ್ಯೂ ಹಂಗೆ ಟ್ರೇಡಿಂಗ್ ಓಪನ್ ಆಯ್ತು. ಅದು ನಂದು ಪೊಸಿಷನ್ನ ಅದು ಅದ್ರದ್ದು ಒಂದು ಏನಾಯ್ತು, ಅದ್ರಾಗ ಒಂದು ಸ್ಟಾಪ್ ಲಾಸ್ ಹಿಟ್ಟಾಗಿ ಆಲ್ಮೋಸ್ಟ್ ನಾನು 27% ನನ್ನ ಇನ್ವೆಸ್ಟ್ಮೆಂಟ್ ಮ್ಯಾಗ 27% ಲಾಸ್ ಮಾಡ್ಕೊಂಡಿನಿ. ಅದಕ್ಕೆ ಅದ್ರ ಬಗ್ಗೆ ಹೇಳ್ಬೇಕಂತಂದು ಬಂದೀನಿ. ಆ ಸ್ಟಾಕ್ ಯಾವುದಪ್ಪ ಅಂತಂದ್ರೆ ತೋರಿಸ್ತೀನಿ ನೋಡಿರಿ. ಇದು ಗೋಕುಲ್ ರಿಫೈಲ್ ಅಂತಂದು ಈ ಸ್ಟಾಕ್ ಒಳಗೆ ನನಗೆ 27% ಲಾಸ್ ಆಗೈತಿ. ಒಂದು ತಿಂಗಳೊಳಗೆ ಲಾಸ್ ಆಯ್ತು 27%. ಓಕೆ, ನಾನು ಈ ಸ್ಟಾಕ್ನ ಎದಕ್ಕೆ ಎಂಟ್ರಿ ಆದೆ ಅಂತಲೂ ನಿಮ್ಗೆ ಹೇಳ್ತೀನಿ ನೋಡಿರಿ. ಈಗ ಇಲ್ಲಿ ನೋಡಕತ್ತೀರಿ ನೀವು, ಇದು ಡಿಸೆಂಬರ್, ಇದು ಮಂತ್ಲಿ ಚಾರ್ಟ್ ನೋಡಕತ್ತೀರಿ ನೀವು. ಇಲ್ಲಿದು ಮಂತ್ಲಿ ಚಾರ್ಟ್ ಒಳಗೆ ಇಲ್ಲಿ ನೋಡಿರಿ, ಇದು ಡಿಸೆಂಬರ್ ಮಂತ್ ಕ್ಯಾಂಡಲು. ಈ ಡಿಸೆಂಬರ್ ಮಂತ್ ಕ್ಯಾಂಡಲ್ ನೋಡಿರಿ ಎಷ್ಟು ಚಲೋ ಬ್ರೇಕೌಟ್ ಕೊಡೈತಿ. ಇಲ್ಲಿ ನೋಡ್ಬೋದು ನೀವೀಗ. ಇಲ್ಲಿ ತೋರಿಸ್ತೀನಿ ನಾನು ನಿಮಗೀಗ. ಇದನ್ನು ತೆಗೆದುಬಿಡ್ತೀನಿ. ಡಿಸೆಂಬರ್ ಮಂತ್ ಒಳಗೆ ನೋಡ್ರಿ, ಇಲ್ಲೇ ಇದು 2012 ಈ ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿತ್ತು. ಇಲ್ಲೈತೆ ನೋಡಿ, ಈ ರೆಸಿಸ್ಟೆನ್ಸ್ ಲೆವೆಲ್ ಇತ್ತು. ಆಮೇಲೆ ಒಮ್ಮೆಲೆ 22 ಅದೇ ಲೆವೆಲಿಗೆ ಟಚ್ ಆಗಕ್ಕೆ ಬಂತು. ಇಲ್ಲೈತೆ ನೋಡಿ, ಈ ಲೆವೆಲಿಗೆ ಮತ್ತೆ ಟಚ್ ಆಗಕ್ಕೆ ಬಂತು. ಆಮೇಲೆ ಇದೊಂದು ರೆಸಿಸ್ಟೆನ್ಸು ಡಿಸೆಂಬರ್ ಮಂತ್ ಒಳಗೆ ಏನಾಯ್ತು, ಬ್ರೇಕೌಟ್ ಕೊಡ್ತು. ಇಲ್ಲಿ ಎಷ್ಟು ಚೆನ್ನಾಗಿ ಬ್ರೇಕೌಟ್ ಕೊಟ್ಟೈತೆ ನೋಡಿರಿ. ಅದಕ್ಕೆ ನಾನು ಇದನ್ನೇನು ಮಾಡಿಕೊಂಡೆ, ನಾನು ಡಿಸೆಂಬರ್ ಮಂತ್ ಒಳಗೆ ಇದನ್ನು ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದೆ. ಡಿಸೆಂಬರ್ ಮಂತ್ ಬ್ರೇಕೌಟ್ ಕೊಡ್ತು, ಗ್ರೀನ್ ಕ್ಯಾಂಡಲ್, ಅದು ರೆಸಿಸ್ಟೆನ್ಸ್ ಝೋನಿಂದ. ಹಂಗೆ ನೀವು ವ್ಯಾಲ್ಯೂಮ್ ನೋಡಿರಿ, 1 2 3 4 ತಿಂಗಳಿಂದ ಹಂಗೆ ಕಂಟಿನ್ಯೂ ವ್ಯಾಲ್ಯೂಮ್ ರೈಸ್ ಆಗೈತೆ. ಇದೊಂದು 2 ಪಾಯಿಂಟು. ಮೂರನೇದು ಏನಪ್ಪ ಅಂತ ನೋಡ್ಬೋದು, ಇಲ್ಲಿ ಹಿಸ್ಟೋಗ್ರಾಮ್ ನೋಡಿರಿ. ಹಿಸ್ಟೋಗ್ರಾಮು, ರೆಡ್ ಹಿಸ್ಟೋಗ್ರಾಮ್ನು ಕಡಿಮೆ ಆಗತೈತಿ, ಮತ್ತು ಗ್ರೀನ್ ಹಿಸ್ಟೋಗ್ರಾಮ್ನು ರೈಸ್ ಹಾಕ್ಕೊಂತ ಬಂತು ಮಂತ್ಲಿ ಚಾರ್ಟ್ ಒಳಗೆ. ಅದಕ್ಕೆ ನನಗಿದು ಏನಂತು, ಸ್ಟಾಕ್ ಒಂಥರ ಬುಲ್ಲಿಶ್ ಮೋಡ್ನ್ಯಾಗ ಐತಿ, ಎಂಟ್ರಿ ತೊಗೋಬೋದು, ನನಗೆ ಚಲೋ ಸ್ಟಾಕ್ ಇದು ಅಂತಂದು ನನಗೆ ವ್ಯೂನ್ಯಾಗ ಬಂತು. ಇದು ಸ್ಟಾಕ್ ಅನಲೈಸಿಸ್ ಆಗಿತ್ತು ನಂದು. ಯಾವ ಮಂತ್ ಒಳಗೆ, ಡಿಸೆಂಬರ್ ಮಂತ್ ಒಳಗೆ ಎಂಡ್ ಒಳಗೆ ಮಾಡಾಕತ್ತಿದ್ದೆ. ವೀಕ್ಲಿ ಚಾರ್ಟ್ ಒಳಗೂ ನೋಡಿರಿ. ವೀಕ್ಲಿ ಚಾರ್ಟ್ನಾಗ ನೋಡಿರಿ ಏನಂತ ಗೊತ್ತಾಗುತ್ತೆ ನಿಮ್ಗೆ. ಆ್ಯಸ್ ಇಟ್ ಈಸ್ ಹಂಗೆ ಸೇಮ್ ಅದ ರೆಸಿಸ್ಟೆನ್ಸ್ ಝೋನಿಂದ ಬ್ರೇಕೌಟು ಕೊಟ್ಟೈತಿ. ವೀಕ್ಲಿ ಒಳಗೆ ವ್ಯಾಲ್ಯೂಮು ಐತಿ, ಹಿಸ್ಟೋಗ್ರಾಮ್ನು ಐತಿ. ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಸ್ಟಾಕು 200 ಮೂವಿಂಗ್ ಅವರ್, ಈ ರೆಡ್ ಕಲರ್ ಏನೈತಿ ನೋಡು, ಇದು 200 ಮೂವಿಂಗ್ ಎವರೇಜ್ ಲೈನ್ ಅದು. ಆ ಮೂವಿಂಗ್ ಎವರೇಜ್ ಮೇಲೆ ಪ್ರೈಸ್ ಐತಿ ಅಂತಂದ್ರೆ ಟೋಟಲ್ 4 ನನಗೆ ಕನ್ಫ್ಲೂಯೆನ್ಸಸ್ ಆಯ್ತು. ಏನು, ಸ್ಟಾಕು ಬುಲ್ಲಿಶ್ ಮೋಡ್ ಒಳಗೆ ಐತಿ, ಚಲೋ ಐತಿ ಎಂಟ್ರಿ ಆಗಕ್ಕೆ ಅಂತಂದು ನಾ ತಿಳ್ಕೊಂಡು ಎಂಟ್ರಿ ಆದ್ರೆ ಅಂತಂದ್ರೆ ಇದ್ರಾಗ ತಿಳ್ಕೊಂಡು ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಏನೇನು ಇತ್ತಪ್ಪ ಅನ್ನೋದು ಹೇಳ್ತೀನಿ ನೋಡ್ರಿ. ಈಗ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತಂದ್ರೆ, ಎಂಟ್ರಿ ನಂದು 55ಗೆ ಆಗಬೇಕು ಅಂತಂದು, 55 ಈ ರೇಂಜ್ ಒಳಗೆ ನಾನು ಎಂಟ್ರಿ ಆಗ್ಬೇಕಂತ ತಿಳ್ಕೊಂಡೆ. ನಂದು ಸ್ಟಾಪ್ ಲಾಸ್ ಏನು ಇಟ್ಕೊಂಡೆ, 41.45 ನನ್ನ ಸ್ಟಾಪ್ ಲಾಸ್ ಇಟ್ಕೊಂಡೆ. ಟಾರ್ಗೆಟು 83 ರೂಪೀಸ್ ನನ್ನ ಟಾರ್ಗೆಟ್ ಇಟ್ಕೊಂಡೆ. ನಂದು ರಿಸ್ಕ್ ರಿವಾರ್ಡ್ ರೇಷಿಯೋ ಇಲ್ಲಿ ನೋಡಿರಿ, ಇಲ್ಲಿ ಕಾಣಿಸುತ್ತೆ ನೋಡಿರಿ. ಇದು ನನ್ನ ರಿಸ್ಕ್ ರಿವಾರ್ಡ್ ರೇಷಿಯೋ 2%, ಅಂದರೆ 1:2 ನಂದು ರಿಸ್ಕ್ ರಿವಾರ್ಡ್ ರೇಷಿಯೋ. ಅಂದ್ರೆ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ರೆಡಿ ಎಂಟ್ರಿ ಆಗಕ್ಕೆ. ನಾನು ಎಂಟ್ರಿ ಯಾವಾಗ ತೊಗೊಂಡೆಪ್ಪ ಅಂತಲೂ ಹೇಳ್ತೀನಿ ನೋಡಿರಿ ನಿಮಗೆ. ನಾನು ಅದಕ್ಕೆ ಮಂತ್ಲಿ ಡೇ ಚಾರ್ಟಿಗೆ ಹೋಗ್ತೀನಿ. ನಾನು ಎಂಟ್ರಿ ಆಗಿದ್ದು ಜನವರಿ 3ನೇ ತಾರೀಕಿಗೆ ಎಂಟ್ರಿ ಆಗೀನಿ. ಆದರೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು 55 ರೂಪಾಯಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ 55 ರೂಪಾಯಿ ನನಗೆ ಸಿಗಲಿಲ್ಲ. ನಾನು ಅದಕ್ಕೆ ಎಂಟ್ರಿ ಎಷ್ಟಕ್ಕಪ್ಪ ಅಂತಂದ್ರೆ 58 ರೂಪಾಯಿಗೆ ನಾನು ಎಂಟ್ರಿ ಆಗಿದ್ದಿದ್ರಾಗ, 58 ಇದ್ದಾಗ ನಾನು ಎಂಟ್ರಿ ಆಗಿದ್ದಿದ್ರಾಗ. ಸ್ಟಾಪ್ ಲಾಸ್ ಅದನ್ನ ಆ್ಯಸ್ ಇಟ್ ಈಸ್ ಅದನ್ನ ಮೇಂಟೈನ್ ಮಾಡಿದೆ. 58ರಾಗ ಎಂಟ್ರಿ ಆದೆ. ಆಮೇಲೆ ನೋಡ್ಬೋದು ನೀವು, ಆಲ್ಮೋಸ್ಟ್ ಜನವರಿ ಮಂತ್ ಅದೇ ರೇಂಜ್ ಒಳಗೆ ಇತ್ತು. ಜನವರಿ ಮಂತ್ ಫೆಬ್ರವರಿ 1 ಬರ್ನೇನು ಅಂದ್ಕೊಂಡೆ, ಈ ರೇಂಜ್ ಒಳಗೆ ಐತಪ್ಪ ಅಂತಂದ್ರೆ ಮೋಸ್ಟ್ಲಿ ಅದು ಇಲ್ಲಿ ಕನ್ಸಾಲಿಡೇಟ್ ಆಗಕ್ಕೈತಿ, ಬ್ರೇಕೌಟ್ ಕೊಟ್ಟು ನಂದು ಆರಾಮ್ ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ ನಾನು ಸುಮ್ಮನೆ ಅಂದ್ಕೊಂಡಿದ್ದೆ. ಆದ್ರೆ ಮಾರ್ಕೆಟ್ ಕಂಡೀಷನ್ನೇ ಚೇಂಜ್ ಆಗಿಬಿಡ್ತು. ಫೆಬ್ರವರಿ ಮಂತ್ ನೋಡ್ಬೋದು ನೀವು, ಫುಲ್ ಎಲ್ಲರೂ ಸೆಲ್ ಔಟ್ ಮಾಡಕತ್ತಾರೆ. ಯಾಕನ್ನೋದು ನನಗಂಕರು ಗೊತ್ತಿಲ್ಲ. ಯಾಕಂದ್ರೆ ನಾನಂಕರು ಮಾರ್ಕೆಟ್ ಇಲ್ಲೇ ಹೋಗುತ್ತಾ ಇಲ್ಲೇ ಬರುತ್ತಾ ಅಂತ ನಾನಂಕರು ಅಂಥ ಪರ್ಫೆಕ್ಟ್ ಏನಿಲ್ಲ. ಮಾರ್ಕೆಟ್ ಹೆಂಗಿರುತ್ತೆ ಅದ್ರ ಆ ಸೈಡ್ ಒಳಗೆ ನಾನು ಇರ್ತೀನಿ ಯಾವಾಗ್ಲೂ.
ಸ್ಟಾಪ್ ಲಾಸ್ ಹಿಟ್ ಆತಪ್ಪ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ನಾನು ಎಕ್ಸಿಟ್ ಆಗಿಬಿಡ್ತೀನಿ ಲಾಸ್ ಮಾಡಿಕೊಂಡು. ನಾನು ಭಾಳ ಹೋಲ್ಡ್ ಮಾಡ್ಕೊಂಡು ಕುಂದ್ರಕ್ಕೆ ಹೋಗಲ್ಲ. ನಂದು ಸ್ಟಾಪ್ ಲಾಸ್ ಹಿಟ್ ಆಗಬೇಕು, ಇಲ್ಲ ಟಾರ್ಗೆಟ್ ಹಿಟ್ ಆಗಬೇಕು, ಎರಡರಾಗ ಒಂದಷ್ಟೇ. ಫೆಬ್ರವರಿ ಮಂತ್ನ್ಯಾಗ ನೋಡಕತ್ತೀರಿ ನೋಡಿ ನೀವು ಇಲ್ಲಿ ಆ್ಯಸ್ ಇಟ್ ಈಸ್ ಹಂಗೆ ಬಂದು ನಂದು 29 ಫೆಬ್ರವರಿಗೆ ನಂದು ಸ್ಟಾಪ್ ಲಾಸ್ ಏನಿತ್ತು ನೋಡಿ 41.45 ನನಗೆ ಹಿಟ್ ಆಯ್ತು. ನಾನು ಯಾವಾಗಲೂ ಅದಕ್ಕೆ ನನ್ನ ಟ್ರೇಡಿಂಗ್ ಅಕೌಂಟ್ನಾಗ ಅಲರ್ಟ್ ಇಟ್ಕೊಂಡಿರ್ತೀನಿ. ನಂದು ಸೆಲ್ ಎಲ್ಲಿಗೆ ಬಂದಾಗ ನನಗದು ಅಲರ್ಟ್ ಕೊಡುತ್ತಾ ನಿಂದು ಸೆಲ್ಲಿಂಗ್ ಪಾಯಿಂಟಿಗೆ ಬಂದೈತಿ ಅಂತಂದು. ಆ ಪಾಯಿಂಟ್ಗಳು ಬಂದು ನನ್ನ ಮೊಬೈಲ್ನಾಗ ಅಲರ್ಟ್ ಬರೋಣ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಇದನ್ನು ಅಲರ್ಟ್ ಬಂತು 29ನೇ ತಾರೀಕಿಗೆ. ನಂದು ಅಲರ್ಟ್ ಬಂದಿದ್ದು 41.5ಗೆ ಬಂತು ಅಲರ್ಟ್. ಆದರೆ ನಾನು ಎಕ್ಸಿಟ್ ಆಗಿದ್ದು ಇದನ್ನು 42 ರೂಪೀಸ್ಗೆ ಎಕ್ಸಿಟ್ ಆಗೀನಿ. ಈ ರೇಂಜೊಳಗೆ ಇಲ್ಲಿ ಎಕ್ಸಿಟ್ ಆಗೀನಿ. ಎಲ್ಲ ಹೋಲ್ಡಿಂಗ್ನು ಸೆಲ್ ಮಾಡಿಬಿಟ್ಟೆ. ನಾನು ಇಟ್ಕೊಳ್ಳೋಕೆ ಹೋಗಲಿಲ್ಲ. ಯಾಕಂದ್ರೆ ಸ್ಟಾಪ್ ಲಾಸ್ ಹಿಟ್ ಆಗೈತಪ್ಪ, ನಾನೇನು ಸ್ವಲ್ಪ ಅಮೌಂಟ್ ಇಟ್ಕೊಂಡು ಸ್ವಲ್ಪ ಸ್ಟಾಕ್ಸ್ ಇಟ್ಕೊಂಡು ಸ್ವಲ್ಪ ಸೆಲ್ ಮಾಡ್ತೀನಿ ಅಂತನೂ ಇಲ್ಲ. ಎಲ್ಲನೂ ಸೆಲ್ ಮಾಡ್ಕೊಂಡ್ಬಿಟ್ಟೆ ನಾನು. ಆಲ್ಮೋಸ್ಟ್ 27% ನಂದು ಇನ್ವೆಸ್ಟ್ಮೆಂಟ್ ಎಷ್ಟೈತೆ ನೋಡಿ ಅದ್ರ ಮ್ಯಾಗ 27% ನನಗೆ ಲಾಸ್ ಆಯ್ತು ಈ ಟ್ರೇಡ್ ಒಳಗೆ. ಜನವರಿ ಒಳಗೆ ಎಂಟ್ರಿ ಆಗಿದ್ದೆ, ಫೆಬ್ರವರಿ ಮಂತ್ ಒಳಗೆ ಎಂಡಿಗೆ ನನಗೆ ಸ್ಟಾಪ್ ಲಾಸ್ ಹಿಟ್ ಆಯ್ತು ನೋಡಿರಿ. ಇದು 27% ಸ್ಟಾಪ್ ಲಾಸ್ ಆಯ್ತು. ಆಮೇಲೆ ಅದಕ್ಕೆ ನಾನು ಯಾವಾಗಲೂ ಏನಂತೀನಪ್ಪ ಅಂತಂದ್ರೆ, ಟ್ರೇಡಿಂಗ್ನ ನೀವು ಬಿಸ್ನೆಸ್ ಅಂತ ತಿಳ್ಕೊಬೇಕು. ಅಂದ್ರೆ ಬಿಸ್ನೆಸ್ ಹೆಂಗಿರ್ತೈತಿ, ನಿನ್ಗೆ ಅಷ್ಟು ರೇಟಿಗೆ ಬರ್ತೈತೆ ಎಂಟ್ರಿ ಆಗು, ಈ ಸ್ಟಾಪ್ ಲಾಸ್ ಇಟ್ಟಾತ ಎಕ್ಸಿಟ್ ಆಗು, ಟಾರ್ಗೆಟ್ ಇಟ್ಟಾತ ಎಕ್ಸಿಟ್ ಆಗು, ಇಷ್ಟೇ. ಅದನ್ನು ಬಿಟ್ಟು ನೀವು ನಡ್ಬರ್ಕನ ಇಷ್ಟೇ ಪ್ರಾಫಿಟ್ ಬಂದೈತಪ್ಪ ಎಕ್ಸಿಟ್ ಹಾಕಿ ನಾನು ಇಲ್ಲಿ ಬೇಕಾದ್ರೆ ಇಲ್ಲಿ ಬಂದೈತೆ ನೋಡಿ, ಇಲ್ಲಿಗೆ ನಾನು ಎಕ್ಸಿಟ್ ಆಗೋದಿತ್ತು ಈ ಪಾಯಿಂಟ್ ಒಳಗೆ ಇಷ್ಟು ಪ್ರಾಫಿಟ್ ಬಂದೈತಲ್ಲ ಅಂತಂದು. ನಾನು ಅಷ್ಟೆಲ್ಲ ತಲೆ ಕೆಡಿಸೋವಾಗಿಲ್ಲ. ಎನಿ ಕಂಡೀಷನ್ ಅದು ನನ್ನ ಸ್ಟಾಪ್ ಲಾಸ್ ಇಲ್ಲೈತೆ ನೋಡು, ಅಲ್ಲ ಟಾರ್ಗೆಟ್ ಇಲ್ಲಿಗೆ ಹಿಟ್ ಆಗ್ಬೇಕು ಅಂದರೆ 83 ರೂಪಾಯಿ ಹಿಟ್ ಆಗಬೇಕು, ಇಲ್ಲ ನಂದು ಸ್ಟಾಪ್ ಲಾಸ್ ಹಿಟ್ ಆಗಬೇಕು. ಎರಡರಾಗ ಒಂದು ಹಿಟ್ ಆಗೋ ತನಕ ನಾನು ಒಟ್ಟು ಸೆಲ್ ಮಾಡೋದಿಲ್ಲ. ಹಂಗೆ ಇದನ್ನು ಹೋಲ್ಡ್ ಮಾಡ್ಕೊಂಡು ಸ್ಟಾಪ್ ಲಾಸ್ ಹಿಟ್ ಆಯ್ತು ನಡೀತೈತೆ. ನನಗೇನು ಅದೇನಾಗಲ್ಲ. ಯಾಕೆ ನಾನು ಹಿಂದೆಲ್ಲ ಟ್ರೇಡಿಂಗ್ ಒಳಗೆ 1:2 ಇಟ್ಕೊಂಡಿನಿ, ಪ್ರಾಫಿಟ್ನಾಗ ಅದೀನಿ. ಏನು ನನಗೇನು 27% ಅಂತ ಏನು ಲಾಸ್ ಅಂತ ಏನು ಅನಿಸಲ್ಲ. ಇದಕ್ಕೆ ಪ್ರಾಫಿಟಿಗೆ ಕಂಪೇರ್ ಮಾಡಿದರೆ ನನಗೆ ಅಷ್ಟೇನು ಲಾಸ್ ಅಂತ ಏನು ಅನಿಸಲ್ಲ. ಆಮೇಲೆ ಬಿಸ್ನೆಸ್ ಅಂತ ನೋಡ್ರಿ ಅಂತೀನಿ. ಯಾಕಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಇದನ್ನು ಹೇಳ್ತೀನಿ, ಏನಪ್ಪ ಕತೆ ಅಲ್ಲ ಇದ್ದಿದ್ದ ಹೇಳ್ತೀನಿ. ಸೀರೆ ಅಂಗಡಿ, ಡ್ರೆಸ್ಸಿನ ಅಂಗಡಿಯವ್ರು ಇರ್ತಾರೆ. ಡ್ರೆಸ್ಸಿನ ಅಂಗಡಿಯವರಿಗೆ ಅವರು ವ್ಯಾಪಾರ ಆಗೋದು ಯಾವ ಟೈಮ್ನಾಗ, ಬರೀ ಹಬ್ಬದ ಟೈಮ್ನಾಗ ಇಲ್ಲಾಂದ್ರೆ ಮದುವೆ ಸೀಸನ್ಯಾಗ ಅಷ್ಟೇ ಅವರಿಗೆ ಇದಾಗುತ್ತೆ, ಏನೋ ಪ್ರಾಫಿಟ್ ಆಕೈತಿ. ಅಷ್ಟಾದರೂ ಅವ್ರು ಏನು ಮಾಡ್ತಾರೆ, ವರ್ಷಾನುಪೂರ್ತಿ ಅಂಗಡಿ ಓಪನ್ ಇಟ್ಟಿರ್ತಾರೆ. ಅದಕ್ಕೆ ಅಂಗಡಿಗೆ ರೆಂಟ್ ಕೊಡ್ತಿರ್ತಾರೆ. ಅಲ್ಲಿ ಇದು ಇರೋಲ್ಲ, ವ್ಯಾಪಾರ ಇರೋದಿಲ್ಲ, ಆದರೂ ಅಂಗಡಿಗೆ ರೆಂಟ್ ಕೊಡ್ತಿರ್ತಾರೆ, ಓಪನ್ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆದರೂ ಎದಕ್ಕೆ ಓಪನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಹೋಪ್ಸ್ ಐತಿ. ಏನಪ್ಪ ಹೋಪ್ಸ್, ಮುಂದೆ ಮದುವೆ ಸೀಸನ್ಯಾಗ ನನಗೆ ಲಾಭ ಆಗೇ ಆಗುತ್ತೆ ಅನ್ನೋದಕ್ಕೆ ಅವ್ರು ಅಂಗಡಿ ಓಪನ್ ಮಾಡ್ಕೊಂಡಿರ್ತಾರೆ. ಮದುವೆ ಸೀಸನ್ಯಾಗ ಬರುವ ಲಾಭ ಎಲ್ಲ ಮಾಡ್ಕೊಂಡು ಬಿಡ್ತಾರೆ ಅವರು. ಆಮೇಲೆ ಮತ್ತೆ ಅದನ್ನು ಸರ್ವೈವ್ ಆಕ್ಕಾರ. ಉಳ್ಕಿದ್ದ ಸೀಸನ್ ಒಳಗೆ ಸರ್ವೈವ್ ಆಗ್ಬೇಕಪ್ಪ ಅಂದ್ರೆ ಲಾಭ ಮಾಡ್ಕೊಂಡಿರ್ಬೇಕು. ಹಂಗೆ ಟ್ರೇಡಿಂಗ್ನು ಏನು ಮಾರ್ಕೆಟ್ ಒಳಗೆ ಬರ್ತೈತೆ ಒಂದೊಂದು ಸಾರಿ ಕಂಡೀಷನ್ಸು, ಫುಲ್ ಬೇರೆ ಕಂಡೀಷನ್ ಬಂದಿರ್ತೈತಿ. ಆದರೆ ಸರ್ವೈವ್ ಆಗಬೇಕು. ಸರ್ವೈವ್ ಆಗೋದು ಹೆಂಗಪ್ಪ ಅಂತಂದ್ರೆ, ನಿಮ್ಮ ಎಕ್ಸಿಟ್ ಸ್ಟಾಪ್ ಲಾಸ್ ಹಿಟ್ ಆತ ಎಕ್ಸಿಟ್ ಆಗಿಬಿಡ್ರಿ, ಕ್ಯಾಶ್ ತೊಗೊಂಡು ಹೊರಗೆ ಬಂದುಬಿಡ್ರಿ. ಆಮೇಲೆ ನೀವು ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಕಂಡೀಷನ್ ಚಲೋ ಆದಾಗ ಡಿಪ್ ಒಳಗೆ ಸಿಗ್ತಿರ್ತೈತಿ, ಅಂದ್ರೆ ಕಡಿಮೆ ರೇಟ್ ಒಳಗೆ ಸಿಗ್ತಿರ್ತಾವೆ, ಅವಾಗ ನೀವು ಎಂಟ್ರಿ ಆಗಬೇಕು. ಇಷ್ಟೇ ಈ ಟ್ರೇಡಿಂಗ್. ಅದನ್ನು ಬಿಟ್ಟು ಇನ್ನೇನು ಇಲ್ಲ. ಇಲ್ಲೇನು ನೀವು ಮಾರ್ಕೆಟ್ ಅನಲೈಸಿಸ್ ಮಾಡಿ ಇದು ಪ್ರೈಸ್ ಇಲ್ಲಿಗೆ ಬರುತ್ತಾ ಇಲ್ಲಿಗೆ ಹೋಗುತ್ತಾ ಅಂದ್ರೆ ಅಷ್ಟೇ ಗೊತ್ತಿರಬೇಕು ಅಂತಂದು ಏನೂ ಇಲ್ಲ. ಎಂಟ್ರಿ ಎಕ್ಸಿಟ್ ಕರೆಕ್ಟಾಗಿ ನಿಮ್ಮದು ಸ್ಟ್ರಾಟಜಿ ಕರೆಕ್ಟ್ ಇತ್ತಪ್ಪ ಅಂದ್ರೆ ಮುಗೀತು. ಆರಾಮಾಗಿ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತಿರ್ಬೋದು ಇದ್ರಾಗ. ಅದು ಈ ಟ್ರೇಡ್ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಒಳಗೆ ಹೇಳ್ತೀನಿ ನಾನು. ಇದು ನೀವು ಇಂಟ್ರಾಡೇ ಒಳಗೆ ನನಗಂಕರ ಇಂಟ್ರಾಡೇ ಮಾಡಲ್ಲ. ಯಾಕಪ್ಪ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಕೆಲಸ ಮಾಡ್ತೀನಿ. ನಾನು ವೀಕ್ ಡೇಸ್ ಒಳಗೆ ನಾನು ಆಫೀಸ್ ಕೆಲಸ ಇರ್ತೈತಿ, ಅದನ್ನು ಮಾಡಬೇಕು, ಇಷ್ಟೆಲ್ಲ ಇರೈತಿ. ನಾನು ಅದಕ್ಕೆ ವೀಕೆಂಡ್ ಒಳಗೆ ಅಷ್ಟೇ ನಾನು ವೀಡಿಯೋ ಮಾಡೋದು, ಇದನ್ನೆಲ್ಲ ಮಾಡೋದು ವೀಕೆಂಡ್ ಒಳಗೆ ಮಾಡ್ತೀನಿ. ಟ್ರೇಡಿಂಗ್ ನಾನು ಇದು ಇಂಟ್ರಾಡೇ ಅಂಕರ್ ನಾನು ಮಾಡಲ್ಲ. ಮಾಡಿದರೆ ಸ್ವಿಂಗ್ ಟ್ರೇಡಿಂಗು, ಪೊಸಿಷನಲ್ ಟ್ರೇಡಿಂಗ್ ಅಷ್ಟೇ. ಅದನ್ನು ಬಿಟ್ಟರೆ ಉಳ್ಕಿದ್ದೇನು ಮಾಡಲ್ಲ ನಾನು. ಇದು ಒಂದು ಅನಲೈಸಿಸ್ ಆಗಿತ್ತು. ಎಲ್ಲಿ ಗೋಕುಲ್ ರಿಫೈಲ್ಸ್ ಒಳಗೆ 27% ಲಾಸ್ ಮಾಡ್ಕೊಂಡಿದ್ದು. ಈಗ ಎಂಡೊಳಗೆ ನಿಮ್ಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿರಿ ಅದ್ರದ್ದು, ಎಷ್ಟಕ್ಕೆ ಎಂಟ್ರಿ ಆದೆ, ಎಷ್ಟಕ್ಕೆ ಎಕ್ಸಿಟ್ ಆದೆ, ಎಷ್ಟು ಪರ್ಸೆಂಟೇಜ್ ಲಾಸ್ ಆಗೈತೆ ಅನ್ನೋದು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ ಅಂತ ನಿಮ್ಮ ಜೊತೆಗೆ. ಇನ್ನೊಂದು ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಎಲ್ಲ ಏನೇ ಇರಲಿ ಒಟ್ಟು ಬರ್ತೀನಿ. ಎದಕ್ಕೆ ಹೇಳಬೇಕಲ್ಲ ಏನಾಗೈತೆ ಅನ್ನೋದು. ನಿಮ್ಮ ಜೊತೆಗೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಅಂತ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಹೇಳಿ. ಯಾರ್ಯಾರು ಟ್ರೇಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಐತಿ ಅವ್ರಿಗೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿರಿ. ಥ್ಯಾಂಕ್ ಯು.